ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯುಪಿಐನಲ್ಲಿ ಪೇಟಿಎಂ ಪಾಲು ಎಷ್ಟು ಕಡಿಮೆ ಆಗಿದೆ? ಸ್ವಿಗ್ಗಿ ಹೆಸರು ಬದಲಾಯಿಸ್ತಾ? ಚಿನ್ನದ ಬೆಲೆ ಎಷ್ಟಕ್ಕೆ ತಲುಪ್ತು? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ತೆರೆಯೋಣ. ಯುಪಿಐನಲ್ಲಿ ಪೇಟಿಎಂ ಪಾಲು ಇಳಿಕೆ. RBI ಕಠಿಣ ಕ್ರಮ ಕೈಗೊಂಡ ನಂತರ ಮೊದಲು ಪೇಮೆಂಟ್ ಬ್ಯಾಂಕ್ ಕಾರ್ಯಾಚರಣೆ ಸ್ಟಾಪ್ ಆಗಿತ್ತು. ಮತ್ತೊಂದೆಡೆ ಯುಪಿಐ ಟ್ರಾನ್ಸಾಕ್ಷನ್ ಕೂಡ ಪ್ರತಿ ತಿಂಗಳು ಕಡಿಮೆ ಆಗುತ್ತಿವೆ. ಇತರ ಕಂಪನಿಗಳು ಇದರ ಲಾಭ ಪಡೆಯುತ್ತಿವೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂಕಿಅಂಶಗಳ ಪ್ರಕಾರ ಮಾರ್ಚ್ನಲ್ಲಿ ಯುಪಿಐ ವಹಿವಾಟುಗಳಲ್ಲಿ ಪೇಟಿಎಂ ಪಾಲು 9% ಇಳಿದಿದೆ. ಒಂದು ತಿಂಗಳ ಹಿಂದೆ ಫೆಬ್ರವರಿಯಲ್ಲಿ ಒಟ್ಟು ಯುಪಿಐ ಟ್ರಾನ್ಸಾಕ್ಷನ್ಗಳಲ್ಲಿ ಪೇಟಿಎಂನ ಪಾಲು 11% ಇತ್ತು. ವರ್ಷದ ಮೊದಲ ತಿಂಗಳ ಜನವರಿಯಲ್ಲಿ ಯುಪಿಐ ಟ್ರಾನ್ಸಾಕ್ಷನ್ಗಳಲ್ಲಿ ಪೇಟಿಎಂ ಪಾಲು 11.8 ಆಗಿತ್ತು. ಜನವರಿ ತಿಂಗಳಲ್ಲಿ ಪೇಟಿಎಂ 1.4 ಬಿಲಿಯನ್ ಯುಪಿಐ ಟ್ರಾನ್ಸಾಕ್ಷನ್ ಮಾಡಿದೆ. ಇದು ಫೆಬ್ರವರಿಯಲ್ಲಿ 1.3 ಬಿಲಿಯನ್ಗೆ ಇಳಿದಿದೆ. ಇದು ಕಳೆದ 4 ವರ್ಷಗಳಲ್ಲೇ ಅತಿ ಕಡಿಮೆ ಆಗಿದೆ. ಪೇಟಿಎಂ ಸಮಸ್ಯೆಗಳಿಂದ ಪ್ರತಿಸ್ಪರ್ಧಿಗಳಾದ ಫೋನ್ಪೇ ಮತ್ತು ಗೂಗಲ್ ಪೇಗೆ ಅನುಕೂಲ ಆಗಿದೆ. ಕಳೆದ 2 ತಿಂಗಳುಗಳಲ್ಲಿ ಫೋನ್ಪೇ ಅದರ ವಾಲ್ಯೂಮ್ ಮಾರ್ಕೆಟ್ ಶೇರಿನ 50%ಗೂ ಹೆಚ್ಚಾಗಿದೆ. ಗೂಗಲ್ ಪೇ 2ನೇ ಸ್ಥಾನದಲ್ಲಿದೆ. ಓಲಾ ಊಬರ್ ಆಟೋ ಚಾಲಕರಿಗೆ ಫುಲ್ ಪೇಮೆಂಟ್. ಓಲಾ ಮತ್ತು ಊಬರ್ ಅಗ್ರಿಗೇಟರ್ ಬಳಸಿಕೊಂಡು ಟ್ಯಾಕ್ಸಿ ಸೇವೆಗಳನ್ನು ಒದಗಿಸುವ ಆಟೋ ರಿಕ್ಷಾ ಚಾಲಕರಿಗೆ ಒಂದು ರೈಡ್ನ ಅಷ್ಟು ಹಣ ಸಿಗುತ್ತೆ. ಇದಕ್ಕಾಗಿ ಎರಡೂ ಕಂಪನಿಗಳು ಸಬ್ಸ್ಕ್ರಿಪ್ಷನ್ ಆಧಾರಿತ ಪ್ಲಾನ್ಗಳನ್ನು ಹೊರತಂದಿವೆ. ಆಟೋ ಚಾಲಕರಿಗೆ ಈ ಯೋಜನೆ ಲಾಭದಾಯಕ. ಇದರಲ್ಲಿ ಯಾವ ರೈಡ್ಗೂ ಕಮಿಷನ್ ಕೊಡಬೇಕಿರುವುದಿಲ್ಲ. ರೈಡ್ನ ಅಷ್ಟೂ ಹಣ ಅವರ ಖಾತೆಗೆ ಬರುತ್ತೆ. ಓಲಾ ದೆಹಲಿ NCR, ಮುಂಬೈ, ಬೆಂಗಳೂರು ಮತ್ತು ಹೈದರಾಬಾದ್ ಸೇರಿದಂತೆ ಕೆಲವು ದೊಡ್ಡ ನಗರಗಳಲ್ಲಿ ಈ ಮಾಡೆಲ್ ಪ್ರಾರಂಭಿಸಿದೆ. ಇನ್ನು ಊಬರ್ನ ಈ ಸೇವೆ ಚೆನ್ನೈ, ಕೊಚ್ಚಿ ಮತ್ತು ವಿಶಾಖಪಟ್ಟಣಂ ಸೇರಿದಂತೆ 6 ನಗರಗಳಲ್ಲಿ ಲಭ್ಯವಿರುತ್ತೆ. ಪ್ರಸ್ತುತ ಓಲಾ ಮತ್ತು ಊಬರ್ ಅನೇಕ ನಗರಗಳಲ್ಲಿ ಕಮಿಷನ್ ಆಧಾರಿತ ಮಾಡೆಲ್ನಲ್ಲಿ ಸೇವೆಗಳನ್ನು ಒದಗಿಸುತ್ತಿದೆ. ಇದರಲ್ಲಿ ಪ್ರತಿ ರೈಡ್ಗೆ ಗ್ರಾಹಕರಿಗೆ ವಿಧಿಸುವ ಫೀಸ್ನ ಒಂದು ಭಾಗವನ್ನು ಕಮಿಷನ್ ಅಥವಾ ಬುಕಿಂಗ್ ಫೀಸ್ ಎಂದು ಕಂಪನಿ ತೆಗೆದುಕೊಳ್ಳುತ್ತದೆ. ಉಳಿದ ಹಣ ಚಾಲಕನ ಜೇಬಿಗೆ ಹೋಗುತ್ತೆ. ಇದರಲ್ಲಿ ರೈಡ್ಗೆ ರೇಟ್ ಮತ್ತು ಆನ್ಲೈನ್ ಪೇಮೆಂಟ್ ಸೌಲಭ್ಯವನ್ನು ಪ್ಲಾಟ್ಫಾರ್ಮ್ ಒದಗಿಸುತ್ತೆ. ಓಲಾ ಮತ್ತು ಊಬರ್ ಸಬ್ಸ್ಕ್ರಿಪ್ಷನ್ ಯೋಜನೆ ಇದಕ್ಕಿಂತ ಭಿನ್ನವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಪ್ಲಾಟ್ಫಾರ್ಮ್ನ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಇರೋದಿಲ್ಲ. ರೈಡ್ಗೆ ಇಷ್ಟು ಫೀಸ್ ಎಂದು ವಿಧಿಸಬೇಕು ಎಂಬುದನ್ನು ಓಲಾ ಊಬರ್ ಹೇಳೋದಿಲ್ಲ. ಇದರಿಂದ ಡ್ರೈವರ್ಗಳಿಗೆ ಒಂದು ಅನುಕೂಲ ಅಂದರೆ ಗ್ರಾಹಕರಿಗೆ ಎಷ್ಟು ಬೇಕಾದರೂ ಚಾರ್ಜ್ ವಿಧಿಸಬಹುದು. ಸ್ವಿಗ್ಗಿ ಹೆಸರು ಬದಲಾವಣೆ. ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಸ್ವಿಗ್ಗಿ ಹೆಸರು ಬದಲಾವಣೆ ಮಾಡಿಕೊಂಡಿದೆ. ಕಂಪನಿ ಈಗ ಸ್ವಿಗ್ಗಿ ಪ್ರೈವೇಟ್ ಲಿಮಿಟೆಡ್ನಿಂದ ಸ್ವಿಗ್ಗಿ ಲಿಮಿಟೆಡ್ ಆಗಿ ಮಾರ್ಪಟ್ಟಿದೆ. ಸ್ವಿಗ್ಗಿ ಶೀಘ್ರದಲ್ಲೇ IPO ಬಿಡುಗಡೆ ಮಾಡಲಿದೆ. ಇದರಿಂದ ಖಾಸಗಿ ಲಿಮಿಟೆಡ್ ಕಂಪನಿಯಿಂದ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಬದಲಾಗಿದೆ. ಕಂಪನಿ ನೋಂದಣಿ ಪ್ರಾಧಿಕಾರಕ್ಕೆ ಸಲ್ಲಿಸಿದ ದಾಖಲೆಗಳಲ್ಲಿ ಈ ಮಾಹಿತಿ ನೀಡಲಾಗಿದೆ. ಕಂಪನಿಯು ಈ ವರ್ಷದ ಅಂತ್ಯದ ವೇಳೆಗೆ IPO ಪ್ರಾರಂಭಿಸಬಹುದು ಎಂದು ಊಹಿಸಲಾಗಿದೆ. ಗುರುಗ್ರಾಮ್ ರೇರಾ ಎಚ್ಚರಿಕೆ. ಗೋದ್ರೇಜ್ನ ಈ ಪ್ರಾಡಕ್ಟ್ನಲ್ಲಿ ಫ್ಲಾಟ್ ಬುಕ್ ಮಾಡಬೇಡಿ. ರಿಯಲ್ ಎಸ್ಟೇಟ್ ಕಂಪನಿ ಗೋದ್ರೇಜ್ ಡೆವಲಪರ್ಸ್ ಭಾರಿ ಹಿನ್ನಡೆ ಅನುಭವಿಸಿದೆ. ಪ್ರಾಜೆಕ್ಟ್ ಎಕ್ಸ್ಟೆನ್ಷನ್ ನೀಡಲು ಗುರುಗ್ರಾಮ್ ರೇರಾ ನಿರಾಕರಿಸಿದೆ. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ರೇರಾ ಕಾಯ್ದೆಯನ್ನು ಸರಿಯಾಗಿ ಅನುಸರಿಸದೇ ಇದ್ದುದರಿಂದ ಈ ಎಕ್ಸ್ಟೆನ್ಷನ್ ಅರ್ಜಿಯನ್ನು ನಿರಾಕರಿಸಲಾಗಿದೆ. ಗೋದ್ರೇಜ್ ಡೆವಲಪರ್ಗಳು ರಿಯಲ್ ಎಸ್ಟೇಟ್ ಕಾಯ್ದೆ 2016 ಸರಿಯಾಗಿ ಪಾಲಿಸಿಲ್ಲ ಎಂದು ಗುರುಗ್ರಾಮ್ ರೇರಾ ತಿಳಿಸಿದೆ. ಲೈಸೆನ್ಸ್ ರಿನ್ಯೂವಲ್ ಸಮಯದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ತ್ರೈಮಾಸಿಕ ಪ್ರಗತಿ ವರದಿಗಳ ಬಗ್ಗೆ ನೀಡಿದ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಎಂದು ಕೇಳಲಾಗಿತ್ತು. ಗೋದ್ರೇಜ್ನ ರಿಯಲ್ ಎಸ್ಟೇಟ್ ಕಂಪನಿಯು ಗುರುಗ್ರಾಮ್ನ ಸೆಕ್ಟರ್ 85ರಲ್ಲಿ ಗೋದ್ರೇಜ್ ಏರ್ಫೇಸ್ 4ರ ಗ್ರೂಪ್ ಹೌಸಿಂಗ್ ಪ್ರಾಜೆಕ್ಟ್ ಮಾಡುತ್ತಿದೆ. ಡಿಸೆಂಬರ್ 2018ರಲ್ಲಿ ಈ ಯೋಜನೆಗಾಗಿ ರೇರಾ ನೋಂದಣಿ ಮಾಡಿಕೊಂಡಿದೆ. ಜೂನ್ 2023ರ ವೇಳೆಗೆ ಪ್ರಾಜೆಕ್ಟ್ ಮುಗಿಯಬೇಕಿತ್ತು. ಈಗ ಅರ್ಜಿ ತಿರಸ್ಕರಿಸಲಾಗಿದ್ದು ಪ್ರಾಜೆಕ್ಟ್ನ ಬ್ಯಾಂಕ್ ಅಕೌಂಟ್ ಫ್ರೀಜ್ ಮಾಡಲಾಗುತ್ತದೆ ಎಂದು ರೇರಾ ಹೇಳುತ್ತದೆ. ಈ ಬಗ್ಗೆ ಈಗಾಗಲೇ ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ. ಹೀಗಾಗಿ ಗೋದ್ರೇಜ್ ಪ್ರಾಡಕ್ಟ್ಗಳಲ್ಲಿ ಬುಕ್ ಮಾಡದಂತೆ ರೇರಾ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ. ಕುಸಿಯುತ್ತಿದೆ ದೇಶದ ಯೂನಿಕಾರ್ನ್ಗಳ ಸಂಖ್ಯೆ. ಲಂಚ್ ಬಾಕ್ಸ್ನ ಕೊನೆಯ ಹಂತ ಇದು. ಸ್ಟಾರ್ಟ್ಅಪ್ ಇಂಡಿಯಾದಂತಹ ಯಶಸ್ವಿ ಅಭಿಯಾನದಿಂದ ದೇಶದಲ್ಲಿ ಹೊಸ ಆಲೋಚನೆಗಳು ಪ್ರವರ್ಧಮಾನಕ್ಕೆ ಬಂದವು. ಆದರೆ ಕಳೆದ ವರ್ಷದವರೆಗೆ ವೇಗವಾಗಿ ಬೆಳೆಯುತ್ತಿದ್ದ ಯಶಸ್ವಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಈಗ ಇಳಿಮುಖವಾಗುತ್ತಿದೆ. ದೇಶದಲ್ಲಿ ಯೂನಿಕಾರ್ನ್ಗಳ ಸಂಖ್ಯೆ ವೇಗವಾಗಿ ಕ್ಷೀಣಿಸುತ್ತಿದೆ ಎಂದು ಹುರುನ್ ಮಂಗಳವಾರ ಬಿಡುಗಡೆ ಮಾಡಿದ ವರದಿಯಲ್ಲಿ ತಿಳಿಸಿದೆ. ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2024ರ ಪ್ರಕಾರ
4 ವರ್ಷಗಳಲ್ಲೇ ಮೊದಲ ಬಾರಿಗೆ $1 ಬಿಲಿಯನ್ ಹೆಚ್ಚಿನ ಮೌಲ್ಯ ಹೊಂದಿರುವ ದೇಶದ ಯೂನಿಕಾರ್ನ್ ಕಂಪನಿಗಳ ಸಂಖ್ಯೆ 67ಕ್ಕೆ ಇಳಿದಿದೆ. ಈ ಕುಸಿತದ ಹೊರತಾಗಿಯೂ ದೇಶವು ವಿಶ್ವದ 3ನೇ ಅತಿದೊಡ್ಡ ಯೂನಿಕಾರ್ನ್ ಹಬ್ ಎಂಬ ಸ್ಥಾನವನ್ನು ಕಾಯ್ದುಕೊಂಡಿದೆ. ಯೂನಿಕಾರ್ನ್ಗಳು ಅಂದರೆ $1 ಬಿಲಿಯನ್ ಹೆಚ್ಚು ಮೌಲ್ಯ ಹೊಂದಿರುವ ಸ್ಟಾರ್ಟ್ಅಪ್ಗಳಾಗಿವೆ. ವರದಿಯ ಪ್ರಕಾರ ಫುಡ್ ಅಗ್ರಿಗೇಟರ್ ಸ್ವಿಗ್ಗಿ ಮತ್ತು ಫ್ಯಾಂಟಸಿ ಗೇಮಿಂಗ್ ಸಂಸ್ಥೆ ಡ್ರೀಮ್11 ಭಾರತದ ವ್ಯಾಲ್ಯೂಯೇಟರ್ ಯೂನಿಕಾರ್ನ್ಗಳಾಗಿವೆ. ಇದರ ಮೌಲ್ಯ ತಲಾ $8 ಬಿಲಿಯನ್. ಚಿನ್ನದ ದರ 72,000ಕ್ಕೆ. ಇಂದು ಅಂದರೆ ಬುಧವಾರ ಏಪ್ರಿಲ್ 10ರಂದು ಚಿನ್ನ ಮತ್ತೊಮ್ಮೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದೆ. ಇಂಡಿಯಾ ಬುಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ವೆಬ್ಸೈಟ್ ಪ್ರಕಾರ ಇಂದಿನ ವಹಿವಾಟಿನ ಸಮಯದಲ್ಲಿ 10 ಗ್ರಾಂ ಚಿನ್ನದ ಬೆಲೆ $216 ಏರಿಕೆ ಕಂಡು $72,048ಗೆ ತಲುಪಿದೆ. ಬೆಳ್ಳಿ ಕೂಡ ಇಂದು ತನ್ನ ಹೊಸ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದೆ. 1 ಕೆಜಿ ಬೆಳ್ಳಿಯ ಬೆಲೆ $368 ಏರಿಕೆಯಾಗಿ $82,468ಗೆ ತಲುಪಿದೆ. ಒಂದು ದಿನದ ಹಿಂದೆ $82,100 ಇತ್ತು. ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ಏರಿಕೆಯಾಗಬಹುದು. ಇದರೊಂದಿಗೆ ನಾವು ಸುದ್ದಿಗಳ ಲಂಚ್ ಬಾಕ್ಸ್ ಮುಚ್ಚುತ್ತಿದ್ದೇವೆ. ಇದರಲ್ಲಿನ ಸುದ್ದಿಯನ್ನು ನೀವು ಇಷ್ಟಪಟ್ಟಿದ್ದೀರಿ ಅಂತ ನಾವು ಅಂದ್ಕೊಂಡಿದ್ದೇವೆ. ಇಂದಿನ ಲಂಚ್ ಬಾಕ್ಸ್ನಲ್ಲಿ ನಿಮಗೆ ಯಾವ ಸುದ್ದಿ ಹೆಚ್ಚು ಇಷ್ಟವಾಗಿದೆ ಅಂತ ಕಾಮೆಂಟ್ ಮಾಡಿ ನಮಗೆ ತಿಳಿಸಬಹುದು. ಬಿಸ್ನೆಸ್, ಪರ್ಸನಲ್ ಫೈನಾನ್ಸ್ ಮತ್ತು ಕಾರ್ಪೊರೇಟ್ ಜಗತ್ತಿಗೆ ಸಂಬಂಧಿಸಿದ ಹೆಚ್ಚಿನ ಸುದ್ದಿಗಳಿಗಾಗಿ ರೇಡಿಯೋ ಮನಿ 9 ಕೇಳಿಸಿಕೊಳ್ತಾ ಇರಿ. ನಮ್ಮ ಮನಿ 9 ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ.